ನಮಸ್ಕಾರ. ಇಂದು ನಾವು ಟಿಬಿಯ ಬಗ್ಗೆ ತಿಳಿದುಕೊಳ್ಳೋಣ. ಟಿಬಿ ಕೇವಲ ಶ್ವಾಸಕೋಶಕ್ಕೆ ಸೀಮಿತವಾಗಿರದೆ ದೇಹದ ಇತರ ಭಾಗಗಳಿಗೂ ಹರಡಬಹುದು ಎಂಬುದು ಅನೇಕರಿಗೆ ತಿಳಿದಿರುವುದಿಲ್ಲ. ನೆನಪಿಡಬೇಕಾದ ಪ್ರಮುಖ ಅಂಶಗಳು: ಟಿಬಿ ಚಿಕಿತ್ಸೆಯನ್ನು ಅರ್ಧಕ್ಕೆ ನಿಲ್ಲಿಸುವುದು ಅತ್ಯಂತ ಅಪಾಯಕಾರಿ. ಇದು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿಗೆ ಕಾರಣವಾಗಬಹುದು, ಅಂದರೆ ಬ್ಯಾಕ್ಟೀರಿಯಾಗಳು ಸಾಮಾನ್ಯ ಔಷಧಿಗಳಿಗೆ ಬಗ್ಗದಷ್ಟು ಶಕ್ತಿಯುತವಾಗುತ್ತವೆ. ಪೌಷ್ಟಿಕ ಆಹಾರ: ಚಿಕಿತ್ಸೆಯ ಸಮಯದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಬಹಳ ಅಗತ್ಯ. ರೋಗ ಲಕ್ಷಣಗಳು: 3 ವಾರಗಳಿಗಿಂತ ಹೆಚ್ಚು ಕಾಲ ಉಳಿಯುವ ಕೆಮ್ಮು, ಇದು ಕೆಮ್ಮಿನೊಂದಿಗೆ ರಕ್ತ ಬರುವ ಸಾಧ್ಯತೆಯನ್ನು ಒಳಗೊಂಡಿರುತ್ತದೆ. ದೈಹಿಕ ಲಕ್ಷಣಗಳು: ಎದೆನೋವು, ದೌರ್ಬಲ್ಯ, ವಿಪರೀತ ಆಯಾಸ, ಜ್ವರ, ರಾತ್ರಿ ವೇಳೆ ಬೆವರುವುದು, ತೂಕ ಇಳಿಕೆ ಮತ್ತು ಹಸಿವು ಕಡಿಮೆಯಾಗುವುದು. ಟಿಬಿ ಇತರ ಅಂಗಗಳಿಗೆ ಹರಡಿದಾಗ ಲಕ್ಷಣಗಳು ಬದಲಾಗುತ್ತವೆ. ಉದಾಹರಣೆಗೆ, ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು, ವಿಪರೀತ ಬೆನ್ನು ನೋವು, ತಲೆನೋವು ಅಥವಾ ಪ್ರಜ್ಞೆ ತಪ್ಪುವುದು. ಮುನ್ನೆಚ್ಚರಿಕೆ: ಸಕ್ರಿಯ ಟಿಬಿ ಇರುವವರು ಕೆಮ್ಮುವಾಗ ಅಥವಾ ಸೀನುವಾಗ ಕರವಸ್ತ್ರ ಬಳಸುವುದು ಮತ್ತು ಜನದಟ್ಟಣೆಯ ಪ್ರದೇಶಗಳಿಂದ ದೂರವಿರುವುದು ಸೋಂಕು ಹರಡುವುದನ್ನು ತಡೆಯಲು ಸಹಕಾರಿ. ಬಿಸಿಜಿ ಲಸಿಕೆ ಯಾರಿಗೆ ನೀಡಲಾಗುತ್ತದೆ? ಇದನ್ನು ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಅಥವಾ ಸಾಧ್ಯವಾದಷ್ಟು ಬೇಗ 1 ವರ್ಷದ ಒಳಗಾಗಿ ನೀಡಬೇಕು. ನೀಡುವ ವಿಧಾನ: ಮಗುವಿನ ಎಡಗೈ ಮೇಲ್ಭಾಗದಲ್ಲಿ ಚುಚ್ಚುಮದ್ದಿನ ಇಂಜೆಕ್ಷನ್ ಮೂಲಕ ನೀಡಲಾಗುತ್ತದೆ. ಗುರುತು: ಈ ಲಸಿಕೆ ನೀಡಿದ ಜಾಗದಲ್ಲಿ ಸಣ್ಣ ಗುಳ್ಳೆಯಾಗಿ ನಂತರ ಅದು ಒಡೆದು ಒಂದು ಸಣ್ಣ ಕಲೆ ಉಳಿಯುತ್ತದೆ. ಇದು ಲಸಿಕೆ ಸರಿಯಾಗಿ ಕೆಲಸ ಮಾಡಿದೆ ಎಂಬುದಕ್ಕೆ ಸಾಕ್ಷಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸೆಕ್ಯೂರ್ ಆಸ್ಪತ್ರೆಯನ್ನು ಭೇಟಿ ನೀಡಿ. ಧನ್ಯವಾದಗಳು.